ಐ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗ್ ಒಂದು ಗೋಲ್ಡ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಏನೇನು ಶಾಪ್ ಮಾಡಿದೆ ಎಲ್ಲದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ, ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆಲ್ ಸೆಲೆಕ್ಟ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ಫಸ್ಟ್ ಬಂದಿದ್ದು ಜಾಯಲ್ಕಾಸ್ಗೆ. ಇಲ್ಲಿ 50% ಆಫ್ ಇತ್ತು ಮೇಕಿಂಗ್ ಚಾರ್ಜ್ ಮೇಲೆ. ಅದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಯಾಕಂತಂದರೆ ನನ್ನ ಹಸ್ಬೆಂಡ್ ನನಗೆ ಬರ್ಡೇಗೆ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ಅಂತ ಹೇಳಿಬಿಟ್ಟು ಹೇಗಿದ್ರು ಮೇಕಿಂಗ್ ಚಾರ್ಜ್ ಮೇಲೆ 50% ಆಫ್ ಇದೆಯಲ್ಲ, ಸೊ ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದಂಥದ್ದು. ಹೆಣ್ಮಕ್ಳಿಗೆ ಯಾರಾದರೂ ಗಿಫ್ಟ್ ಕೊಡಿಸ್ತೀನಿ ಅಂತಂದರೆ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಅಲ್ಲ. ಸೊ ಎಸ್ಪೆಷಲಿ ಗಂಡಂದರು ಕೊಡಿಸ್ತೀನಿ ಅಂತಂದರೆ, ಸೊ ಅವ್ರು ಕೊಡಿಸ್ತೀನಿ ಅಂತ ಹೇಳಿದ್ದು ಹೇಳಿದ ತಕ್ಷಣವೇ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೆ ನಾನು. ಈ ಥರದ್ದು ಆಗುತ್ತೆ, ಆಗಲ್ಲ ಅಂತಲ್ಲ, ಆದರೆ ಅವಳಿಗೆ ಏನು ಸೈಜ್ ನೋಡ್ಕೊಂಡು ಹಾಕ್ಬೇಕಲ್ವ ಇದು. ಕೊಡಿ ಇದು. ಇಲ್ಲಿ ಫಸ್ಟು ಬ್ಯಾಂಗಲ್ಸ್ ನೋಡ್ತಾ ಇದ್ವಿ. ಮತ್ತು ಏನಂತಂದರೆ ನಾವು ಪಾಪುಗೆ ಏನು ಬ್ಯಾಂಗಲ್ಸ್ ತೊಗೊಂಡಿದ್ದೆ, ನಾನೊಂದು ಹಳೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಅದು ಕೂಡ ಕಟ್ಟಾಗಿತ್ತು. ಅದನ್ನು ಹಾಕಿಬಿಟ್ಟು ಬೇರೆ ಏನಾದರೂ ನೋಡೋಣ ಅಂತ ಕೂಡ ಇವಾಗ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಟ್ಟಾಗಿ ಮುರಿದೋಗಿ ಅಂದರೆ ಪೀಸ್ಗೆಲ್ಲ ಮಿಸ್ ಆದರೆ ಸುಮ್ಮನೆ ಗ್ರಾಮ್ಸು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿರೋ ಅಂಥದ್ದು. ಅದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಚುಬಕ ಇಲ್ಲಿ ಇವಾಗ ನವೆಂಬರಿಗೆ ನೋ ಚಿನ್ನಿ 8 ವರ್ಷ ಆಗಿದ್ದು ಮೊದಲಾಗಿದೆ ಅಂತ ಹೇಳ್ತೀವಿ. ಇನ್ನೂ ಸ್ಲ್ಯಾಂಗ್ ಚೇಂಜ್ ಆಗಿಲ್ಲ ನಿಮ್ಮೂರ್ದು. ನಾನು ಕಲ್ಸಕ್ಕೆ ಹೋಗಿ ಅದಾಗೆಲ್ಲ ಕೇಳ್ತಿರ್ತಿರಲ್ಲ ಇದೆಲ್ಲ ಕಾಮನ್ಸ್ ಎಲ್ಲ. ಇನ್ನು ಏನು ಗುಡ್ ನ್ಯೂಸ್ ಇಲ್ಲ, ಗುಡ್ ನ್ಯೂಸ್ ಇಲ್ಲ ಕಾಮನ್. ನಂದು ಮ್ಯಾರೇಜ್ ಆಗಿ 2 ಇಯರ್ಸ್ ಆಯಿತು. ನನಗೆ ಏನೂ ಬೇಡ ಅಂತ ಅಂದ್ಕೊಂಡು ಸುಮ್ಮನಿದ್ದು. ಅದಕ್ಕೆ ನಮ್ಮ ಕಮಿಟ್ಮೆಂಟ್ ಇರ್ತಲ್ಲಣ್ಣ, ಏನೂ ಬೇಡ ಅಂತ ಸುಮ್ಮನಿದ್ದು 1.5 ವರ್ಷ. ಭಗವಂತ ಕೇಳಿ 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 ಎಲ್ಲರೂ ತೆಗೆದು ಬಿಟ್ಟಿದ್ರಣ್ಣ. ಇವಾಗ ಈಗ ಒಂದು 3 ಮಂತ್ಸ್ ಅವನಿಗೆ ನಾವು ಪ್ಲಾನಿಂಗ್ ಮಾಡ್ಕೊಂಡು ಬೇಡ, ಒಂದು 2-3 ಇಯರ್ಸ್ ಬೇಡ ಅಂತ ಅನ್ಕೊಂಡಿದ್ದು. 3 ಇಯರ್ಸ್ ಬೇಡ ಅಂತ ಅಂದ್ಕೊಂಡಿದ್ದು. ಇವಾಗ ರೀಸೆಂಟಾಗಿ ಒಂದು 3 ಮಂತ್ಸ್ ಬ್ಯಾಕ್ ಒಂದು ಚಿಕ್ಕಪ್ಪ ಮಗ ಮ್ಯಾರೇಜ್ ಅಲ್ಲ, ಅವ್ರು 1 ಮಂತ್ ಅಂತೆ. ಈ ನಮ್ಮಪ್ಪ ನಮ್ಮ ಎಲ್ಲ ಫುಲ್ಲು ಅವಳು ಹಾಸ್ಪಿಟಲ್ ಸಂಗೆ ಹಿಂಗೆ ಆಯ್ತು ಬಿಡತ್ತಿಗೆ ಅಂತ ಅಂದ್ಕೊಂಡು ಅವ್ರ ಪ್ಲಾನಿಂಗ್ ಏನು ಮಾಡೋದು 3 ಮಂತ್ಸ್. ಬಟ್ ಇವಾಗ ಕಮಿಟ್ಮೆಂಟ್ಗೆ ನೋಡಿದ್ರೆ ಯಾರು ಕೇಳ್ದವ್ರು ಯಾರೂ ಬರಲ್ಲ, ಅವ್ರುಗಳು ಉಸಿರು ಇರಲ್ಲ. ಆಮೇಲೆ ಇದು ಎಷ್ಟಾಗುತ್ತೆ ಇದು? ಇಲ್ಲಿ ಬ್ಯಾಂಗಲ್ಸ್ ನೋಡಿ ಆದಮೇಲೆ ನಾನಿಲ್ಲಿ ಇಯರಿಂಗ್ಸ್ ನೋಡ್ತಾ ಇದ್ದೀನಿ. ಈ ಥರ ಇಯರಿಂಗ್ಸ್ನ ನಾನು ಲಾಸ್ಟ್ ಇಯರೇ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಇಯರು ನಾನು ಹಾರ ತೊಗೊಂಡಲ್ಲ, ಅವಾಗ ಸ್ವಲ್ಪ ನನ್ನ ಹತ್ರ ದುಡ್ಡು ಶಾರ್ಟೇಜ್ ಆಗಿಬಿಟ್ಟು ನಾನು ತೊಗೊಳಕ್ಕಾಗಿರಲಿಲ್ಲ. ನನ್ನ ಹಸ್ಬೆಂಡ್ ಕೊಡಿಸ್ತೀನಿ ಅಂತಂದರು, ತಗೋ ಅಂತಂದರು. ನಾನು ಬೇಡ, ನಾನೇ ತೊಗೋತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ತೊಗೊಂಡಿರಲಿಲ್ಲ. ಬಟ್ ಈ ವರ್ಷ ಅವ್ರು ಹೇಗಿದ್ರು ಮತ್ತು ಬರ್ಡೇ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಸೊ ಇವಾಗ ಆ್ಯಕ್ಚುಲಿ ಬರೀ ಬ್ಯಾಂಗಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಬಟ್ ಇಯರಿಂಗ್ಸು ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರೋ ಅಂಥದ್ದು. ಸೊ ನಿಮಗೆ ಯಾವ ಇಯರಿಂಗ್ಸ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಯರಿಂಗ್ಸ್ ಹೇಗೆ ಕಾಣಿಸ್ತಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಬಟ್ ಅದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಲ್ಲಿ ತಗೊಂತೀರ ಅಲ್ಲೇ ಕೊಡಬೇಕು ಒಂದು. ಆಮೇಲೆ ನಾನು ಒಂದು ಇಯರಿಂಗ್ಸ್ ಎಕ್ಸ್ಚೇಂಜ್ ಮಾಡೋಕೆ ಹೋದೆ, ಅದು ಅಷ್ಟೊಂದು ರೀಸೇಲ್ ವ್ಯಾಲ್ಯೂ ಇಲ್ಲ ಅನ್ನಿಸ್ತು. ಅದಕ್ಕೆ ಡೈಮಂಡೇ ಬೇಡ. ಹೋಗಿ ನೋಡಿ.
ಒಂದು ಫೋಟೋ ತಗೊಂಡು ಚೆನ್ನಾಗಿ ಕಾಣಿಸುತ್ತೆ. ಇದು ಎಷ್ಟು ಗ್ರಾಮ್ ಇದೆ? ಇಲ್ಲಿ ಇನ್ನೂ ಒಂದು ಇಯರಿಂಗ್ಸ್ ನೋಡಿದೆ. ಅದೇನಂತಂತಂದರೆ ನಾನು ಎಷ್ಟು ಟ್ರೈ ಮಾಡಿದ್ರು ನನಗೆ ಹಾಕ್ಕೊಳಕ್ಕಾಗಲೇ ಇಲ್ಲ. ಯಾಕಂತಂದರೆ ಹಿಂದ್ಗಡೆದು ಏನಿರುತ್ತೆ ನಮ್ಮ ಕಡೆ ಕೊಳವೆ ಅಂತಾರೆ, ಇಲ್ಲ ತಿರ್ಪು ಅಂತಾರೆ, ನನಗೆ ಏನಂತಾರೆ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಹೀಗಂತಾರೆ. ಅದನ್ನು ಹಾಕ್ಕೊಳಕ್ಕೆ ಬರ್ತಾನೆ ಇರಲಿಲ್ಲ. ಸೊ ಅದಕ್ಕೆ ಇವ್ರ ಹೆಲ್ಪ್ ತೊಗೊಂಡು ಹಾಕಿಸ್ಕೊಳ್ಳೋಣ ಅಂತ ಹೋದರೆ ಆ್ಯಕ್ಚುಲಿ ಅವ್ರಿಗೂ ಹಾಕೋಕ್ಕಾಗ್ತಿರ್ಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು, ನೀವೇ ನೋಡ್ತಿರ್ಬೋದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹಾಕಿಸ್ಕೊತಾ ಇದ್ದೀನಿ ಇವಾಗ. ಚಿಕ್ಕದಿದೆ ಅದು, ಏನಂತಾರೆ ಕೊಳವೆ ಅಂತಾರೆ ನಮ್ಮ ಕಡೆ. ನೋಡಿ ಬಾಬಾ, ಇದೊಂದು ಹಾಕೊಂತೀನ್ರಿ. ಇದು ಬೆಂಡ್ ಆಯ್ತಾ ಏನು ಇಲ್ವಾ? ಇಲ್ಲೇ ಅದು ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ವೇಟ್ ಐತೆ, ಪ್ರಾಬ್ಲಮ್ ಆಗೋದಿಲ್ಲ. 6 ಗ್ರಾಮ್ಸ್ ಮೇಲೆ ಆಗಲ್ಲ. ಅದು 3 ಗ್ರಾಮ್ಸ್ ಇದೆ, ಅದಕ್ಕೆ ಬೆಂಡಾಗಿರೋದು. ಅದು ಫುಲ್ ಶೇಪೇ ಚೇಂಜ್ ಆಯ್ತು, ಬೇರೆ ಬೇರೆ ಅಲ್ಲೊಂದು ಕಾಣಿಸ್ತದೆ, ಅಲ್ಲೊಂದು ನೋಡಿದೆ. ನೀವು ಇಲ್ಲಿ ಬೆಂಗಳೂರಲ್ಲಿ ಅಲ್ಲ, ನೀವು ಎಲ್ಲಿ ತೋರಿಸಿದ್ರೆ ಅವರಿಗೆ? ಎಲ್ಲಿರೋದು ಹೇಳಿ? HCL ಓಲ್ಡ್ ಏರ್ಪೋರ್ಟ್ ರೋಡ್. ಚೆನ್ನಾಗಿ ನೋಡ್ತಾರೆ. ಸೊ ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಏನಿದ್ದಾರೆ ಅವರು ತುಂಬ ಚೆನ್ನಾಗಿ ತೋರಿಸ್ತಿದ್ರು, ಮತ್ತು ತುಂಬ ಅಂದರೆ ಚೆನ್ನಾಗಿ ಮಾತಾಡ್ಕೊಂಡು ಇಂಟ್ರ್ಯಾಕ್ಟ್ ಮಾಡಿಕೊಂಡು ತೋರಿಸ್ತಾಯಿದ್ರು. ಮತ್ತು ಅವ್ರ ವೈಫು ಪ್ರೆಗ್ನೆಂಟ್ ಇದ್ರಂತೆ. ಸೊ ಅದಕ್ಕೆ ನಮ್ಮ ಹತ್ರ ಕೇಳ್ತಾಯಿದ್ರು, ನಿಮ್ದೆಲ್ಲಿ ಡೆಲಿವರಿ ಆಯಿತು, ಡಾಕ್ಟರ್ ಹೇಗಿದ್ದಾರೆ, ಯಾವ ಹಾಸ್ಪಿಟಲಲ್ಲಿ ನಿಮ್ಮದು ಡೆಲಿವರಿ ಆಯಿತು ಅಂತ ಎಲ್ಲ ಹೇಳಿಬಿಟ್ಟು ಕೇಳ್ತಾಯಿದ್ರು. ಸೊ ನಾವು ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಇವಾಗ ಇನ್ನೊಂದು ಇಯರಿಂಗ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಈ ಇಯರಿಂಗ್ಸ್ ಬಂದು ತುಂಬ ಚಿಕ್ಕದಿತ್ತು ಅಂತ ಹೇಳಿಬಿಟ್ಟು ಅದೇ ಹೇಳ್ದಾಗೆ ಅವ್ರ ಹತ್ರ ಹಾಕಿಸ್ಕೊತಾ ಇದ್ದೀನಿ ಇವಾಗ ಅಷ್ಟೇ. ಸೊ ಇದು 2 ಇಯರಿಂಗ್ಸಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಅನ್ನಿಸ್ತಿದೆ ಅಂತ ಹೇಳಿ, ಮತ್ತು ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎರಡು ಒಂದೇ ಓಲೆ ಹಾಕೋಣ? ಇಲ್ಲ ಇಲ್ಲ, ಬೇರೆ ಬೇರೆ. ಇಲ್ಲ ಇಲ್ಲ ಇಲ್ಲ, ಇದೇ ಚೆನ್ನಾಗಿದೆಯಾ? ಅದು ಹಾಕೋಬೋದು ನಾನು. ಇದೇನ್ರಿ ರೀ? ಸಾಕಾಗಲ್ಲ ರೀ, ಚೈನ್ ಬೇರೆದು ಹಾಕೋಬೇಕಲ್ಲ. ಇಬ್ರು ಕೊಡ್ತೀರಾ? ಹಾಂ, ಹಂಗಿದ್ರೆ ಬೆಸ್ಟ್ ಅಲ್ಲ ಬೆಂಗಳೂರಲ್ಲಿ. ಏನು ಬೆಸ್ಟ್ ರೀ? ಡಿಪೆಂಡ್ಸ್ ರೀ, ನಾವು ಹೆಂಗೆ ಖರ್ಚು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಚೆನ್ನಾಗಿದೆ, ತೆಕ್ಕೊಡ್ತೀನಿ. ಬೇಡ, ಅದು ಇರಲಿ, ಇದು ಇರಲಿ. ಫುಲ್ ದೊಡ್ಡ ಕಾಣಿಸುತ್ತಿದ್ದು ಅದಕ್ಕಿಂತ. ಅದಕ್ಕೆ ರಿಂಗ್ಸ್ ಅಂದರೆ ರಿಂಗ್ಸ್ ಆಗಿ ಮಾಡ್ಬೋದು, ಇಲ್ಲಾಂದ್ರೆ ಬ್ಯಾಕ್ ಚೈನ್ ಬರುತ್ತೆ, ರಿಂಗ್ಸ್ ಥ್ರೆಡ್ ಬರುತ್ತೆ, ಥ್ರೆಡ್ ಯೂಸ್ ಮಾಡಿ ಮಾಡೋದು. ಅಲ್ವಾ? ಚೈನ್ ತೆಗೆದ್ರೆ ಎಷ್ಟು ಗ್ರಾಮ್ ಇದೆ ಇದು? ಚೈನ್ ತೆಗೆದ್ರೆ ಚೆನ್ನಾಗಿರೋದಿಲ್ಲ, ಚೈನ್ ಇರಲಿ. ಫುಲ್ಲು ಥ್ರೆಡ್ ಕಾಣುತ್ತೆ ತೆಗೆದ್ರೆ, ಚೈನ್ ತೆಗೆದ್ರೆ. ಓಕೆ ಓಕೆ. ಈಗ ಲಾಂಗ್ ಎಲ್ಲ ಬರ್ತಲ್ಲ, ಲಾಂಗ್ ಶಾರ್ಟ್ ಸ್ವಲ್ಪ ಲೆಂತ್ ಇದ್ರೆ ಥ್ರೆಡ್ ಯೂಸ್ ಮಾಡ್ಬೋದು. ಅದು ಈ ಕಡೆ ಹಾಕಿದ್ರೆ ಫುಲ್ ಥ್ರೆಡ್ಡೇ ಕಾಣುತ್ತೆ, ಮತ್ತು ಹೇರ್ ಲಿವರಿಗೆ ಕವರ್ ಆಗೋದಿಲ್ಲ ತಾನೆ. ನೋಡೋಣ, ಇದು ಹಂಗೆ ಇಟ್ಟಿರಿ, ನೋಡ್ತೀನಿ. ಇಟ್ಟಿರಿ ಬರ್ತೀನಿ. ಸೊ ಇಲ್ಲಿ ನಾನು ಚೋಕರ್ ಏನು ನೋಡ್ತಿದ್ದೆ, ಅದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಚೋಕರ್ ಏನಂತಂತಂದರೆ ಅದು 2 in 1 ಚೋಕರ್ ಥರನೂ ಯೂಸ್ ಮಾಡ್ಕೋಬೋದು, ಮತ್ತು ನಾವೇನು ವಂಕಿ ಅಂತೀವಿ, ತೋಳ್ಬಂದಿ ಅಂತೀವಿ, ಆ ಥರನೂ ಯೂಸ್ ಮಾಡ್ಕೊಬೋದು. ನಾನು ಆ ಥರದನ್ನು ಮಲಬಾರಲ್ಲಿ ನೋಡಿದ್ದೆ, ಬಟ್ ಮಲಬಾರಲ್ಲಿ ಅವತ್ತು ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಆಮೇಲೆ ಹೇಗಿದ್ರು ಜಾಯಲಕಾಸಿಗೆ ಬಂದಿದ್ವಲ್ಲ, ಸೊ ನಾನು ಹಾಗೆ ನೋಡ್ತಿರ್ಬೇಕಾದ್ರೆ ನೋಡಿದೆ, ಚೆನ್ನಾಗಿ ಅನ್ನಿಸ್ತು. ಅದು ಅರೌಂಡ್ 15 grams ಏನೋ ಇತ್ತು ಅನಿಸುತ್ತೆ, ಬಟ್ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು.
ಅದಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ ಇಟ್ಟಿರಿ ಅಂತ ಹೇಳಿ ಇವಾಗ ಏನು ನಾವು ಪಾಪದ್ದು ಬ್ಯಾಂಗಲ್ಸ್ ಇತ್ತು ಅದನ್ನು ರಿಟರ್ನ್ ಮಾಡೋಕ್ಕೆ ಬಂದಿದ್ವಿ ಅಲ್ವಾ. ಸೊ ಅದನ್ನು ಇವಾಗ ಮೆಲ್ಟ್ ಮಾಡೋಕ್ಕೆ ನಮ್ಮನ್ನು ಕರೀತಾರೆ. ಸೊ ಮೆಲ್ಟಿಂಗ್ ಪ್ರಾಸೆಸ್ ಹೇಗಿದೆ ಅಂತ ಜಸ್ಟ್ ಹಾಗೆ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ಅಷ್ಟೇ. ಮೆಲ್ಟ್ ಮಾಡಿ ನೋಡಿ ಎಷ್ಟಾಯಿತು. ಇದರಲ್ಲಿ ಎಷ್ಟು ದೊಡ್ಡ ಒಡವೆ ಮಾಡ್ತಾರೆ, ಬಟ್ ಅದನ್ನು ಮೆಲ್ಟ್ ಮಾಡಿದಾಗ ಎಷ್ಟು ಚಿಕ್ಕದಾಗುತ್ತೆ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ತೊಗೊಂಡಾಗ ಎಷ್ಟು ದೊಡ್ಡದಿರುತ್ತೆ ಒಡವೆಗಳು. ಬಟ್ ಅದನ್ನು ಮೆಲ್ಟ್ ಮಾಡಿ ಒಂದು ಸಣ್ಣಗೆ ಮಾಡ್ತಾರಲ್ಲ, ಏನಂತಾರೆ ಗುಂಡಿನ ಥರ ಮಾಡ್ತಾರೆ, ಇಷ್ಟು ದಪ್ಪ ಆಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದೆಲ್ಲ ಆದಮೇಲೆ ಮೆಲ್ಟಿಂಗು ಮುಗೀತು. ಮೆಲ್ಟಿಂಗ್ ಎಲ್ಲ ಮಾಡಿ ಆದಮೇಲೆ ವೆಯ್ಟ್ ಕೂಡ ಚೆಕ್ ಮಾಡ್ತಿದ್ದಾರೆ. ವೆಯ್ಟ್ ಎಲ್ಲ ಚೆಕ್ ಮಾಡಿ ಆದಮೇಲೆ ಸೊ ಫೈನಲಿ ನಾವು ಬಿಲ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ನಾನಿಲ್ಲಿ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಡಾಬು ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತು ವಂಕಿನೂ ಇಲ್ಲಿ ವಂಕಿ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಡಾಬು ಏನು ಸೊಂಟದ ಪಟ್ಟಿ ಅಂತ ಹೇಳ್ತೀವಿ ಅದ್ರದ್ದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಒಂದು ಜೊತೆ ಬ್ಯಾಂಗಲ್ಸು ಮತ್ತು ಒಂದು ಇಯರಿಂಗ್ಸ್ನ ನಾನಿಲ್ಲಿ ಪರ್ಚೇಸ್ ಮಾಡಿದಂಥದ್ದು ಇವತ್ತು. ನಿಮಗೇನಾದರೂ ನಾನು ತೊಗೊಂಡಂಥ ಇಯರಿಂಗ್ಸು ಮತ್ತು ಬ್ಯಾಂಗಲ್ಸ್ ಡಿಸೈನ್ಸ್ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಕಾಮೆಂಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾಕಂತಂದರೆ ನಾನು ಹಾಗೆ ಶೇರ್ ಮಾಡಿಬಿಟ್ರೆ ಸುಮ್ಮನೆ ಏನೇನೋ ಕಾಮೆಂಟ್ಸ್ ಹಾಕ್ತಾರೆ. ಅದಕ್ಕೆ ನಿಮಗೇನಾದರೂ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟಾಗಿ ನಾನು ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.